ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೇಹಕ್ಕೆ ತಂಪಾಗಿಸುವ ಒಂದು ಹಾಲನ್ನು ಮಾಡುವ, ಅದುವೇ ರಾಗಿ ಹಾಲು. ಇದು ಮಾಡಲಿಕ್ಕೆ ತುಂಬ ಸುಲಭ, ಹಾಗೆ ತುಂಬ ರುಚಿಕರವಾಗಿರ್ತದೆ. ಹಾಗೆ ಇದು ಕುಡಿಯೋದ್ರಿಂದ ನಿಮ್ಮ ದೇಹ ಸಹ ತುಂಬ ತಂಪಾಗಿರ್ತದೆ. ಇಲ್ಲಿ ನಾನು 1 ಕಪ್ ರಾಗಿಯನ್ನು ತಗೊಂಡಿದ್ದೇನೆ. ಅದನ್ನು ನಾನು ಒಂದು 5 ರಿಂದ 6 ಸತಿ ತನಕ ಚೆನ್ನಾಗಿ ತೊಳ್ಕೊಳ್ತೇನೆ. ನಂತರ ನಾನು ಅದು ಮುಳುಗಿಸುವಷ್ಟು ನೀರನ್ನು ಹಾಕಿ ರಾತ್ರಿ ಇಡೀ ನೆನೆಸಿಡ್ತೇನೆ. ನಂತರ ನಾನು ಪುನಃ 1 ರಿಂದ 2 ಸತಿ ತನಕ ಚೆನ್ನಾಗಿ ತೊಳ್ಕೊಳ್ತೇನೆ. ನಂತರ ನಾನು ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತೇನೆ. ಅದರ ಜೊತೆ ನಾನು ಸ್ವಲ್ಪ ಕಾಯಿ ತುರಿ, ಉಪ್ಪು, ಬೆಲ್ಲ ಮತ್ತು ನೀರು ಯೂಸ್ ಮಾಡ್ತೇನೆ. ಇಲ್ಲಿ ನಾನು ನೀರು ಬೆಲ್ಲ ಯೂಸ್ ಮಾಡ್ತಿದ್ದೇನೆ. ನೀವು ಬೇಕಿದ್ದರೆ ನಿಮ್ಮ ಹತ್ರ ಯಾವ ಬೆಲ್ಲ ಇದೆ ಆ ಬೆಲ್ಲನ ಯೂಸ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಯೂಸ್ ಮಾಡ್ಬೋದು. ನನಗೆ ಸ್ವಲ್ಪ ಸಿಹಿ ಸ್ವಲ್ಪ ಜಾಸ್ತಿನೇ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಯೂಸ್ ಮಾಡ್ತಿದ್ದೇನೆ. ಅದರ ಜೊತೆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತೇನೆ. ನಾನಿಲ್ಲಿ ಹಾಲು ತೆಗೋ ಕ್ರಮವನ್ನು ನಾನು 5 ರಿಂದ 6 ಸತಿ ತನಕ ಮಾಡ್ತೇನೆ. ಯಾಕಂದರೆ ಅದರಲ್ಲಿ ರಾಗಿಯಲ್ಲಿರೋ ಎಲ್ಲ ಹಾಲನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗ್ತದೆ. ಸೊ ಅದರಿಂದ ನಾನಿಲ್ಲಿ 5 ರಿಂದ 6 ಸತಿ ತನಕ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೇನೆ. ಇವಾಗ ಇದು ರೆಡಿ ಆಗಿದೆ. ನೀವು ಬೇಕಿದ್ದರೆ ಇನ್ನೊಮ್ಮೆ ಅದನ್ನು ಸೋಸ್ಕೊಳ್ಬೋದು. ಇದನ್ನು ನೀವು ಹಾಗೆ ಸಹ ಕುಡಿಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಸಹ ಕುಡಿಬಹುದು. ನಾನಿಲ್ಲಿ ತಣ್ಣಗಾಗಲಿಕ್ಕೆ ಒಳಗೆ ಇಡ್ತೇನೆ. ಸೊ ಸ್ವಲ್ಪ ತಣ್ಣಗೆ ಆದಮೇಲೆ ಅದನ್ನು ಕುಡಿತೇನೆ. ಇವಾಗ ದೇಹಕ್ಕೆ ತಂಪಾಗಿಸುವ ಹಾಗೆ ರುಚಿಕರವಾದ ರಾಗಿ ಹಾಲು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.